ಹಿಂದೆನೂ ಕೂಡ ಅದ ಶಕ್ತಿಯನ್ನ ಜಿಲ್ಲೆ ಜನತೆ ನೋಡಿದೆ, ನಾಡಿನ ಜನತೆ ನೋಡಿದೆ, ಇನ್ನು ಮುಂದೆನೂ ಕೂಡ ನೋಡ್ತಾರೆ. ಮಾಡ್ರಪ್ಪ ಎಟ್ಟೈತಿ ನಿಮ್ದು. ನಮ್ದು ಜವಾರಿ ಭಾಷೆದಾಗ ಹೇಳ್ಬೇಕಂದ್ರೆ ಆಡು ಭಾಷೆದಾಗ ನೋಡು ನಿಮ್ದು ತಿಂಡಿ ಎಟ್ಟದ, ನಮ್ದು ತಿಂಡಿ ನೋಡು ಅಂತ ಬರಂಗಿಲ್ಲ ಆಡು ಭಾಷೆ ನಮ್ಗೆ. ನಿಮ್ಗೆ ಅಟ್ಟೆ ಬರ್ತದ ಆಡು ಭಾಷೆ. ನಿಮ್ದು ತಿಂಡಿ ಎಟ್ಟೈತಿ ನೋಡುನು, ನಮ್ದು ಎಟ್ಟೈತಿ ನೋಡೇ ಬಿಡೋಣ ಒಂದ್ಸಲ, ಹಾಗೇ ಬಿಡ್ಲು. ಲಾಜಿಕ್ ಎಂಡ್ ಹೋಗಿನ ದಂಡಿಗೆ ಹಚ್ಚೋದು ಪೂರ್ತಿ ಮಾಡ್ಲಲ್ಲ. ಯಾರು ಬೇಡ ಆ ಕೂಡ್ಲು ಸಂಘ ಸ್ವಾಮಿಗಳನ್ನ ಹೋಗಿ ದಂಡಿಗೆ ಹಚ್ಚಾರ. ಇವರು ಅನ್ನೋಬ್ಬರು ಸಭೆ ಇವರಿಬ್ಬರು ಉಚ್ಚಾಟಿತಕ್ಕೆ ನಾಯಕರು ಮಾಡೋರುತ್ತ. ಈಶ್ವರಪ್ಪರು ಹೇಳಿದ್ರು, ಏನ್ರಿ ಈಶ್ವರಪ್ಪರು ಹೇಳಿದ್ರಲ್ಲ ಅದನ್ನ, ಅವ್ರು ಉಚ್ಚಾಟಿತ್ರೆ ಅರ್ಥಮಾಸ್. ನೋಡಿ ಕಾಡಿಸಿದ ನಾನು ನಾನು ಒಂದು ಹೇಳ್ತೀನಿ, ಕನ್ನೇರಿ ಸ್ವಾಮಿಗಳು ನನಗೆ ಭಾಳ ಆತ್ಮೀಯರು, ಇವತ್ತೂ ಕೂಡ ನನಗೆ ಭಾಳ ಆತ್ಮೀಯರು. ಸಿದ್ದೇಶ್ವರ ಸ್ವಾಮೀಜಿ ಅವ್ರು ಇದಕ್ಕೆ ನೀವು ನೋಡಿದಿರಿ, ಅವ್ರ ಅಂತ್ಯಕ್ರಿಯೆ ಹಿಡ್ಕೊಂಡು ಇವತ್ತು ದಿವಸ ಪತ್ಯೋದಿದ್ರಾಗ ನಾವು ಅವ್ರ ಕೂಡ ಇದ್ದವ್ರೆ, ಅವ್ರ ಜೊತೆಗೆ ಇದ್ದವ್ರು. ಅವ್ರು ಆರಾಮಿದ್ದಾಗಲಾರು ನಾವು ಅವ್ರ ಕೂಡ ಇದ್ದವ್ರೆ. ನಮಗೆ ಅವ್ರಿಗೆ ಬಂದಿದ್ದು ಒಂದು ಬೇನಾತು, ನನಗೆ ಅವ್ರು ಕೂಡ ಪದೇ ಪದೇ ಮಾತಾಡಕ್ಕೆ ಹೋಗಲ್ಲ. ಇನ್ನು ಅವ್ರು ಕೂಡ ಮಾತಾಡಿದ್ರೆ ನಾನು ತಪ್ಪು ಸಂದೇಶ ಒಂದೇ ಒಂದ್ಸಲ ಹೇಳಿದ್ದೀನಿ. ಏನಪ್ಪ ಅಂದ್ರೆ ನೀವೇ ಹೇಳ್ರಿ ಸ್ವತಃ, ಈ ಎಲ್ಲ ಸ್ವಾಮಿಗಳು ತಾಯಂದ್ರಿಗೆ ಆ ಶಬ್ದ ಮಾತಾಡಿ ಬಿಡ್ತಾರೆ, ಸುಳ್ಳೆ ಅಂತ ಶಬ್ದ. ಕೇಳಪ್ಪ, ಈ ಕೇಳ ಇದಕ್ಕೆ ಆಡು ಕೇಳಕ್ಕೆ ಒಂದು ನಿಮಿಷ ಕೇಳ, ಲೆಟ್ ಬಿ ಕಂಪ್ಲೀಟ್ ಒಂದು ಹೇಳ್ತೇನೆ ನಾನು. ಯಾಕೆ ಆರಾಮದಿ ನನ್ಗೇನಿಲ್ಲ, ಯಾವತ್ತೂ ಮೀಡಿಯಾ ಗಿಡಿಯಾಗ ಇದು ಮಾಡಿ ಹೋಗಲ್ಲ. ಎಲ್ಲ ಸ್ವಾಮಿಗಳು ತಾಯಂದ್ರಿಗೆ ಸೂಳೆ ಅಂತ ಶಬ್ದ ಬಯಸಿದ. ಮುಂದೆ ಹೇಳುದು ಕೇಳ್ರಿ, ಸ್ವಲ್ಪ ಇಂಪಾರ್ಟೆಂಟ್ ಅದು, ಗಡಬಡಿ ಮಾಡಬೇಡ್ರಿ. ಸೂಳೆ ಅಂತ ಶಬ್ದ ಬಯಸಿದ. ಬೈಯುದ್ರೆ ಈ ಸ್ವಾಮಿಗಳು ಬೈರಿ, ನಾನು ಒಪ್ಪೋದಿಲ್ಲ. ನಾನು ಮೊನ್ನೆ ಅವತ್ತಿನ ದಿವಸ ಭಾಷಣ ಮಾಡಿದ್ದೆ. ಅವತ್ತಿನ ದಿವಸ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಯಾರನ್ನೂ ಟೀಕೆ ಮಾಡ್ತಕ್ಕಂಥ, ಯಾರಿಗೂ ಬೈತಕ್ಕಂಥಲ್ಲ. ನಮ್ದೇನೈತಿ ಪಾಸಿಟಿವ್ ಆಗಿ ನಾವು ಬಸವ ಧರ್ಮದ ಬಗ್ಗೆ ಹೇಳ್ಕೊಂಡು ಹೋಗೋಣ, ಬಸವ ಧರ್ಮ ಏನು ಹೇಳ್ತೈತಿ ಅಂತ ಹೇಳ್ಕೊಂಡು ಹೋಗೋಣ, ಬೆಳೆಸೋಣ ಅಂತ ಹೇಳಿದ್ವಿ. ನಾ ಭಾಷಣ ಮಾಡಿದ್ದೀನಿ, ನನ್ನ ಭಾಷಣ ಕೇಳಿರ್ಬೇಕು ನೀವು. ಇಲ್ಲಿ ಅದಾರ ಕೆಲವೊಂದು ಜನ, ಇಲ್ಲಿ ಸ್ವಲ್ಪ ಜನ ಇದಾರ, ಇಲ್ಲ ಅಂತಲ್ಲ, ಬೈಯೋರು ಅದಾರ. ಬೈದಿದ್ದಕ್ಕೆ ನಾ ಯಾವುದು ಕೂಡ ನಾನು ಇದು ಮಾಡೋದಲ್ಲ, ಅದು ತಪ್ಪದು. ಯಾರೇ ಬೈಲಿ, ಅದು ಈ ಶಬ್ದ ಯಾರು ಬಳಸಿಲ್ಲ. ಯಾರ್ದರೆ ತಾಯಿಗೆ ಸೂಳೆ ಅನ್ನೋದು ತಪ್ಪಲ್ಲ. ಬಸವಣ್ಣವರು ಅನುಭವ ಮಂಟಪದಲ್ಲಿ ಈಗ ಹೇಳ್ತೀನಿ ಕೇಳ್ರಿ, ಈಗ ಅನುಭವ ಮಂಟಪದಲ್ಲಿ ಸೂಳೆ ಸಂಕವಗೂ ಸ್ಥಾನ ಕೊಟ್ಟಿದ್ರು. ಅನುಭವ ಮಂಟಪದಲ್ಲಿ ಸೂಳೆ ಸಂಕವಗೂ ಸ್ಥಾನ ಕೊಟ್ಟಿದ್ರು ಬಸವಣ್ಣವರು, ಬಸವಾದಿ ಶರಣರು. ಅನುಭವ ಮಂಟಪದಲ್ಲಿ ಆಕಿ ವೇಶ್ಯ ಸೂಳಿ ಯಾಕಾಗಿರ್ತಾಳ್ರಿ? ಸಮಾಜಗಳನ್ನ ಒಯ್ದು ನಾವು ಅಲ್ಲಿ ಒತ್ತಿರ್ತೀವಿ. ಆ ಪರಿಸ್ಥಿತಿಗೆ ಅನುಗುಣವಾಗಿರ್ತಾಳೆ ಅವಳು ದೈಹಿಕ ಸುಖಕ್ಕಾಗಿ ಇವತ್ತು ದಿವಸ ಮಾಡೋದಲ್ಲ, ತನ್ನ ಜೀವನ ಸಲುವಾಗಿ ಮಕ್ಕಳನ್ನ ಸಾಕ್ಲಕ್ಕ, ತಾಯಿ ತಂದೆ ಸಾಕಾಕೆ ಅವತ್ತು ದಿವಸ ಅವಳು ಕರೆಕ್ಟ್ ಇಲ್ಲೋ. ತಾಯಿ ತಂದೆಗಳನ್ನ ಮಕ್ಕಳನ್ನ ಸಾಕಾಕೆ ಅವಳನ್ನು ಒಯ್ದು ಸಮಾಜ ಒಯ್ದಗಳನ್ನು ತಳ್ಳಿರ್ತದಕ್ಕಿನ್ನ. ಅದನ್ನೇ ಬಸವಣ್ಣವ್ರು ಹೋರಾಟ ಮಾಡಿದ್ದು. ಅನಿಷ್ಟ ಪದ್ಧತಿಗಳು, ಮೂಢನಂಬಿಕೆಗಳು ಅಂತ ತಬ್ಬಿಸುದು. ಅದಕ್ಕೆ ಸೂಳೆ ಸಂಘವನ್ನು ಗೌರವಿಸಿದ್ರು. ನಾವು ಅರ್ಥ ಮಾಡ್ಬೇಕು, ಸೂಳೆ ಪಾಪ ಅವಳು ಶ್ರೇಷ್ಠಳೆ. ನಾವು ಸಮಾಜ ತಳ್ಳಿರ್ತೀವಿ ಓಕೆ ನಾವು ಇದರಲ್ಲಿ. ಮತ್ತೆ ಅವಳು ದೈಹಿಕ ಸುಖಕ್ಕಾಗಿ ಮಾಡಲ್ಲ. ಇವ್ರು ಹೋಗಿರ್ಬೋದು, ಹೋಗದವರು ದೈಹಿಕ ಸುಖಕ್ಕೆ ಹೋಗಿರ್ಬಹುದು ಅನ್ಕೊಂಡೆ. ಅವಳು ಪಾಪ ತನ್ನ ಮಕ್ಕಳನ್ನ ಸಾಕ್ಲಿಕ್ಕೆ, ತಾಯಿ ತಂದೆಯನ್ನು ಸಾಪಾಡು ಮಾಡಿ ಅವ್ರ ಜೀವನಕ್ಕೆ, ತನ್ನ ಊಟದ ಇದಕ್ಕೆ, ತನ್ನ ಬದುಕಿನ ಸಲುವಾಗಿ ಅವಳು ಸಹ ಅವಳು ಸೂಳೆ ಆಗಿರ್ತಾರ. ಮಾಡಿರ್ತೀವಿ ನಾವು, ಆಗಿರಂಗಿಲ್ಲ, ನಾವು ಮಾಡಿರ್ತೀವಿ. ನಾನು ಯಾರನ್ನೂ ಕೂಡ ರಾಮಗೆ ಬೈದವರು, ಬಸವಣ್ಣಗೆ ಬೈದವರು ಯಾರಿಗೂ ನಾವು ಇವತ್ತು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನಾನು ಸ್ವಲ್ಪ ನನ್ನ ಕಡೆ ಕೇಳ್ರಿ ನನ್ನ ಮೇಲೆ. ಹಿಂದೊಮ್ಮೆ ಇದೇ BL ಸಂತೋಷ್ ಅವರು, MB ಪಾಟೀಲ್ ಬ್ರಾಹ್ಮಣರ ವಿರುದ್ಧ ಎಂದರು. ಬ್ರಾಹ್ಮಣರ ಜೊತೆ ಸಂಬಂಧ ಏನೈತೆ ನಂದು ಬಿಜಾಪುರದಾಗ? ನಾ ಪಾರ್ಲಿಮೆಂಟ್ ನಿಂತಾಗ ನನಗೆ 80% 90% ಓಟ್ ಹಾಕಿದ್ರು ಬ್ರಾಹ್ಮಣರು. 80-90%. ಬಡು ಕುಲಕರ್ಣಿ ಅವರು, ಇವರು ನಮ್ಮ ಎಲ್ಲ ಡಾಕ್ಟರ್ಸು, ವಿಲಾಸ್ ಕುಲಕರ್ಣಿ ಹಿಡ್ಕೊಂಡು, ನಮ್ಮ ಉಮರ್ಜಿ ಡಾಕ್ಟರ್ ಹಿಡ್ಕೊಂಡು ಎಲ್ಲರೂ ನನ್ನ ಪರವಾಗಿ ಪ್ರಚಾರ ಆಗ್ತಿದ್ರು ಸರ್. ಅವಾಗ ಬ್ರಾಹ್ಮಣರು ಏನು ಸ್ಟೇಟ್ಮೆಂಟ್ ಕೊಟ್ಟರು? ಹೆಂಗೆ ಅಲ್ಪಸಂಖ್ಯಾತರ ಜೊತೆ ನಮ್ಮ ಸಂಬಂಧ ಐತಿ, ನಮ್ಮ ತಂದೆ ಹಿಡ್ಕೊಂಡು ಬಕ್ಷಿ ಅವ್ರನ್ನ ಇಲ್ಲಿ ದಿವಸ ಶಾಸಕರು ಮಾಡಿದ್ರು ಜನತಾ ಪಾರ್ಟಿಯಾಗ. ಅವಾಗ
ಅವಾಗ ಸ್ಟೇಟ್ಮೆಂಟ್ ಕೊಟ್ಟರು ಬಿ ಎಲ್ ಸಂತೋಷ್ ಅವ್ರಿಗೆ ಬಿಜಾಪುರ. ನೀವು ಎಂ ಬಿ ಪಾಲ್ಡರ್ ಬ್ರಾಹ್ಮಣರ ವಿರೋಧಿ ಅಲ್ಲ, ಎಂ ಬಿ ಪಾಲ್ಡರ್ನ ನೀವು ನಮ್ಮನ್ನ ನೀವು ನಿಮ್ಮ ಸ್ಟೇಟ್ಮೆಂಟ್ ಅದು ನಮ್ಗೆ ಎಂ ಬಿ ಪಾಲ್ಡರ್ ನಮ್ಗೆ ಕೂಡ ಸಂಬಂಧ ಐತೆ ಅಂತ ಇಲ್ಲಿ ನಮ್ಮ ಇವರೇ ಸ್ಟೇಟ್ಮೆಂಟ್ ಕೊಟ್ಟರು. ನಿಮ್ಮ ಯಾರು ಇವ್ರು ಅದಾರಲ್ಲ ನಮ್ಮ ಹಾಣಗಿರಿ ಇವರೇ ಸ್ಟೇಟ್ಮೆಂಟ್ ಕೊಟ್ಟರು. ಅವರೇ ಕೊಟ್ಟರು ಅನೇಕರು ಕೊಟ್ಟರು. ನಿಮ್ದು ತಂದು ನೀವು ನಿಮ್ಮ ಜಗಳ ತಂದು ನೀವು ಬ್ರಾಹ್ಮಣರಿಗೆ ಹಚ್ಚಿಬೇಡ್ರಿ. ಎಷ್ಟು ಜನ ನಮ್ಮಲ್ಲಿ ಸಂಸ್ಥೆಯಲ್ಲಿ ಉತ್ತಮ ಬ್ರಾಹ್ಮಣರು ಇಲ್ಲ, ಎಷ್ಟು ಜನ ನಮ್ಮಲ್ಲಿ ಇದು ಉತ್ತಮ ನನ್ನ ಜೊತೆ ಇಲ್ಲ. ನಾವು ಬಸವ ಧರ್ಮ ಯಾರು